ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೆಕ್ಸ್ಟ್ 48 ಅವರ್ಸ್ ಅವರ ಭಾವನೆಗಳು ಏನದವು. ಅವರು ಅಂದ್ರೆ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ತೀರಿ, ಆ ವ್ಯಕ್ತಿಯ ಭಾವನೆಗಳು ಏನದವು ನೆಕ್ಸ್ಟ್ 48 ಅವರ್ಸ್ ನಿಮಗಾಗಿ. ಯಾರ ಬಗ್ಗೆ ನೀವು ಯೋಚನೆ ಭಾಳ ಮಾಡ್ತಿದ್ದೀರಿ, ಅವ್ರೇನಾದರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರ ಅಂತ ನಿಮ್ಗೆ ಅನಿಸಿದ್ರೆ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ಜೀವನದಾಗ ಯಾರು ಬೇಕೋ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡ್ರಿ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡಿರಿ. ಸೊ ಅವರ ಭಾವನೆಗಳು ಏನದಾವ ಅಂತ ನೀವು ತಿಳ್ಕೊಳಕ್ಕಿಲ್ಲ ಪ್ರಯತ್ನ ಮಾಡಿರಿ. ಗೈಡೆನ್ಸ್ ಏನಾದರೂ ಬರ್ತೈತೆ ನೋಡಿರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ, ನಿಖಿತಾ ಇನ್ಸೈಟ್ಸ್ ಕನ್ನಡ ಟ್ಯಾರೋ ರೀಡಿಂಗ್, ಡೈಲಿ ಟ್ಯಾರೋ ಕನ್ನಡ, ರಿಲೇಷನ್ಶಿಪ್ ಟ್ಯಾರೋಸ್, ಸ್ಪಿರಿಚುವಲ್ ಗೈಡೆನ್ಸ್ ಟ್ಯಾರೋ. ಈ ರೀತಿ ಏನಾದರೂ ನೀವು ಹುಡುಕ್ತಿದ್ರಿ ಅಂದ್ರೆ ಯೂಟ್ಯೂಬ್ ಒಳಗೆ, ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಇಲ್ಲಿ ನಿಮ್ಗೆ ಎಲ್ಲನೂ ಸಿಗ್ತಾ ಇದಾವೆ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿ ನೆಕ್ಸ್ಟ್ 48 ಅವರ್ಸು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂತ ನೋಡೋಣ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ 3 ಕಾರ್ಡ್ ತೆಗ್ದೇನಿಲ್ಲ, ಸಾಕು ಅನಿಸುತ್ತೆ. ಭಾಳ ಸ್ಟ್ರೆಸ್ ಆಗ್ತದಾರ ಅನಿಸುತ್ತೆ ನಿಮ್ಮ ವ್ಯಕ್ತಿ ನೆಕ್ಸ್ಟ್ 48 ಅವರ್ಸ್ ಒಳಗೆ. ತಮ್ಮದೇ ಆದಂಥ ಯೋಚನೆ ಒಳಗೆ ತಾವು ಸಿಕ್ಕಾಕೊಂಡು ನೆಗೆಟಿವ್ ಎನರ್ಜಿ ಒಳಗೆ ಭಾಳ ಅದಿರಿ ಅಂತ ನೀವು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮ್ಮ ಕೆಲವೊಂದು ವಿಷಯಗಳನ್ನು ನೀವು ಬಚ್ಚಿಟ್ಕೊಂಡಿರಿ ಅನ್ನೋದಕ್ಕಿಂತ ನೀವು ಅದನ್ನು ಸಪ್ರೆಸ್ ಮಾಡ್ಕೊಂಡಿರಿ. ಅಂದ್ರೆ ಹೇಳಕ್ಕೆ ನೀವು ರೆಡಿ ಇಲ್ಲ, ಓಪನ್ ಅಪ್ ಆಗಕ್ಕೆ ರೆಡಿ ಇಲ್ಲ ಅಂತ ಅವರಿಗೆ ಅನ್ನಿಸ್ತದೆ. ಒತ್ತಾಯಪೂರ್ವಕವಾಗಿ ಅವನ್ನ ನೀವು ಬಚ್ಚಿಟ್ಕೊಂಡಿರಿ ಅಥವಾ ಮುಚ್ಚಿಟ್ಕೊಂಡಿರಿ ನಿಮ್ಮ ಭಾವನೆಗಳನ್ನು ಅಂತ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ 48 ಅವರ್ಸ್ ಅನ್ನಿಸ್ತದೆ. ಸೊ ಇನ್ನೋಸೆನ್ಸ್, ಬ್ರೇಕ್ ಥ್ರೂ, ದ ಲವರ್ಸ್. ಇಲ್ಲೇ 3 ಮೇಜರ್ ಅರ್ಕಾನ ಬಂದವು. ಹಂಗಂದ್ರೆ ಏನ್ರಿ ಅಂತ ಕೇಳಿದ್ರೆ, ಮೇಜರ್ ಅರ್ಕಾನ ಅಂದ್ರೆ ಸೊ ನಿಮ್ದು ಲೈಫ್ ಒಳಗೆ ಇಲ್ಲಿ ಏನು ಎನರ್ಜಿ ಬಂದೈತಿ ಅದು ಇವತ್ತಿಲ್ಲ ನಾಳೆ ಆಗೋದ. ಲೈಫ್ ಚೇಂಜಿಂಗ್ ಮೂಮೆಂಟ್ಸ್ ಅಥವಾ ಲೈಫ್ ಒಳಗೆ ಆಗುವಂಥದ್ದು ಮೇಜರ್ ಶಿಫ್ಟ್ ಆಗ್ತದಲ್ಲ ನಿಮ್ಮ ಜೀವನದಾಗಿಂದ ಅವನ್ನ ತೋರಿಸ್ತೈತಿ. ಸೊ ನಿಮ್ಮ ವ್ಯಕ್ತಿ ನೆಕ್ಸ್ಟ್ 48 ಅವರ್ಸ್ ನಿಮ್ಮ ಬಗ್ಗೆ ಅನ್ಕೊತಾರೆ. ನೀವು ಭಾಳ ಮೆಚೂರ್ಡ್ ಅದಿರಿ, ಭಾಳ ಸ್ಟ್ರಾಂಗ್ ಅದಿರಿ, ಎಲ್ಲಾರನ್ನೂ ಒಂದೇ ರೀತಿ ನೋಡ್ಕೊತೀರಿ. ಇವತ್ತಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ಅನ್ಸಾಕತ್ತೈತೆ ಅವರಿಗೆ. ಹಿಂದಿಂದು ಮುಂದಿಂದೆಲ್ಲ ಬಿಟ್ಟು ಈ ಕ್ಷಣದ ಬಗ್ಗೆ ನಾನು ಯೋಚನೆ ಮಾಡಬೇಕು, ಈ ಕ್ಷಣದ ಬಗ್ಗೆ ನಾನು ಹೆಂಗಿರ್ಬೇಕಂತ ನೀವು ಈ ಕ್ಷಣದೊಳಗೆ ನಾನು ಜೀವನ ಮಾಡ್ಬೇಕಂತ ನೀವು ಮಾಡ್ತಿದ್ದೀರಿ. ಅಂದರೆ ಹಿಂದಿಂದು ಏನು ಬೇಡ, ಮುಂದಿನ ಕತೆ ನಿಮ್ಗೆ ಬೇಡ. ಈಗ ಆರಾಮದೆ, ನಾನು ಆರಾಮದೀನಿ, ಓಕೆ, ಇದು ಎಸ್, ಇದನ್ನ ಹೇಗೆ ಅನುಭವಿಸ್ತಿದ್ದೀನಿ ಅಂದರೆ ನಿಮ್ಗದೊಂದು ಮೆಚುರಿಟಿ ಬಂದೈತಿ ಅಂತ ಅವ್ರಿಗೆ ಅನಿಸ್ತದೆ. ಕೆಲವೊಬ್ರು ಹೆಂಗದಿರಿ ಇಲ್ಲ ಅಂತಂದ್ರೆ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ಮ್ಯಾಲೆ ಭಾಳ ಹಾರ್ಶ್ ಅನ್ನಿಸ್ತೀರಿ ಅಥವಾ ಭಾಳ ಸ್ಟ್ರಾಂಗ್ ಅನ್ನಿಸ್ತೀರಿ, ಬಟ್ ಮನಸ್ಸೊಳಗಿಂದ ನೀವು ಭಾಳ ಇನ್ನೋಸೆಂಟ್ ಆಗದಿರಿ.
ನಿಮ್ಮ ಜೀವನದೊಳಗೆ ಕೆಲವೊಬ್ರೇನು ನಿಮ್ಮ ಒಂದು ಬೌಂಡ್ರೀಸ್ನ ನೀವು ಬ್ರೇಕ್ ಮಾಡಿ ಜೀವನದಾಗ ಮುಂದೆ ಹೋಗ್ಬಿಟ್ಟಿರಿ ಅಂತ ಅನ್ನಿಸ್ತಾ ಇತ್ತು. ದೇರ್ ಈಸ್ ನಿಮ್ಮಿಬ್ಬರ ಮಧ್ಯೆ ಒಂದು ಬೌಂಡ್ರಿ ಐತಿ, ಅದನ್ನು ನೀವು ಬ್ರೇಕ್ ಮಾಡಲೇಬೇಕು, ಅವರು ಮಾಡಬೇಕು ನೀವು ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಆ್ಯಂಡ್ ಅವ್ರಿಗೆ ಅನ್ನಿಸ್ತೈತಿ ಒನ್ ಡೇ ಯು ವಿಲ್ ಬ್ರೇಕ್ ದಟ್. ಈಗ ನೆಕ್ಸ್ಟ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಭಾಳ ಪ್ರೀತಿ ಐತೆ ಅವರಿಗೆ, ಪ್ರೀತಿಪೂರ್ವಕವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಲ್ಲಿ. ದೇರ್ ಆರ್ ಸಮ್ ಇಶ್ಯೂಸ್. ಸೊ ಬ್ರೆಕ್ಟ್ರಿ ಯಾಕೆ ಬಂತು, ಇನ್ನೋಸೆಂಟ್ ಯಾಕೆ ಬಂತು, ಅದನ್ನ ಸ್ವಲ್ಪ ನೋಡೋಣ ಅಂತ. ಸೊ ನೆಕ್ಸ್ಟ್ 48 hours ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಿಮ್ಮನ್ನು ಸೋಲ್ಮೇಟ್ ಅಂತ ಅನ್ಕೊತಿದ್ದಾರೆ ಅವರು. ಮ್ಯಾರೇಜು, ಕಮಿಟ್ಮೆಂಟು, ನಿಮ್ಮ ಜೊತೆ ಒಂದು ಕಂಪ್ಯಾಟಬಿಲಿಟಿ, ಒಂದು ಪಾರ್ಟ್ನರ್ಶಿಪ್ ಎಲ್ಲನೂ ಬೇಕು ಅವರಿಗೆ ಅಂತ ಅನ್ನಿಸ್ತೈತಿ. ಆ್ಯಂಡ್ ಯು ಆರ್ ದ ಪರ್ಫೆಕ್ಟ್ ಫಾರ್ ದೆಮ್ ಅಂತ ಅವ್ರಿಗೆ ಅನ್ನಿಸ್ತೈತಿ. ಬಟ್ ಆದರೆ ಅದಕ್ಕೆ ಕೆಲವೊಂದು ಜೀವನದೊಳಗೆ ಒಂದಿಷ್ಟು ಬ್ಯಾರಿಯರ್ಸ್, ಅಡೆತಡೆಗಳು, ಅವು ನಮ್ಮ ಯೋಚನೆಗಳಾಗಿರ್ಬೋದು, ನಮ್ಮ ಭಾವನೆಗಳಾಗಿರ್ಬೋದು, ಇಲ್ಲ ನಮ್ಮ ಸೊಸೈಟಿ ಒಳಗೆ ಆಗಿರ್ಬೋದು, ಫ್ಯಾಮಿಲಿ ಒಳಗಾಗಿರ್ಬೋದು, ಕೆಲವೊಂದು ಅದಾವು. ಅವನ್ನ ನೀವು ಬ್ರೇಕ್ ಮಾಡಲೇಬೇಕು, ಅದನ್ನು ದಾಟಿ ಬರಲೇಬೇಕು ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ನೆಕ್ಸ್ಟ್ 48 hours ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಪೇಜ್ ಆಫ್ ಸೋರ್ಡ್ಸ್ ಇನ್ ರಿವರ್ಸ್, 6 of cups, 10 of swords. So 10 energy. So 9 of wands. ಹುಡುಗ ಬುದ್ಧಿ ಅನ್ನೋದಕ್ಕಿಂತ ಸ್ವಲ್ಪ ಸೀರಿಯಸ್ ಆಗಿ ಈ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ಬೇಕು ನೀವು ಅಂತ ಅವರಿಗೆ ಅನ್ನಿಸ್ತೈತೆ. ಕೆಲವೊಂದು ವಿಷಯಗಳನ್ನು ನೀವು ಯೋಚನೆ ಮಾಡೋ ಮುಂದೆ ಪ್ರಾಕ್ಟಿಕಲಿ ಯೋಚನೆ ಮಾಡೋಂಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತೈತಿ. ಭಾಳ ನೆನಪು ಮಾಡ್ಕೊತಿದ್ದಾರೆ ನಿಮ್ಗೆ, ಏನಾದರೂ ಒಂದು ಗಿಫ್ಟ್ ಕೊಡ್ಬೇಕಂತ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ಭೇಟಿ ಆಗ್ಬೇಕಂತ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳನ್ನು, ಎಮೋಷ್ನಲ್ ಬಾಂಡಿಂಗ್ ಇರುತ್ತಲ್ಲ ಅದನ್ನು ನೆನಪು ಮಾಡ್ಕೊತಿದ್ದಾರೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರು ಅಂದ್ಕೊಳ್ರಿ, ಇಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅಥವಾ ನೀವು ಕಾಂಟ್ಯಾಕ್ಟ್ ಒಳಗದಿರಿ, ಜೊತೆಗಿಲ್ಲ, ಯಾವುದೇ ಕಾರಣ ಆಗಿರಲಿ ಮಾತಾಡಿಸ್ತಿಲ್ಲ ಅಂತ ಆಗಿರ್ಬೋದು, ಅಥವಾ ನಿಮ್ಮ ಲಿಟ್ರಲಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ದೇ ಆರ್ ಥಿಂಕಿಂಗ್ ಟು ಕಮ್ ಬ್ಯಾಕ್. ಸಿದೆ ಅವರು ನಿಮ್ಗೆ ಸೋಲ್ಮೇಟ್ ಅಂತ ಅನ್ಕೊಳೋ ಮುಂದೆ ನೀವೊಂದು ಅವ್ರ ಜೀವನಕ್ಕೆ ಒಂದು ಪರಿಪೂರ್ಣತೆನ ಕೊಡುವಂಥ ವ್ಯಕ್ತಿ ಅಂತ ಅವ್ರಿಗೆ ಅನ್ನಿಸ್ದಾಗ ನಿಮ್ಮ ಜೊತೆಗಿದ್ರೆ ಅವ್ರಿಗೆ ಒಂದು ಕಂಫರ್ಟಬಲ್ ಇಬ್ಬರಿಗೂ ಐತೆ ಅನ್ನಿಸ್ತತಿಲ್ಲ, ಅವ್ರಿಗೆ ಅನ್ನಿಸ್ತತಿ. ಬಟ್ ನೀವು ಅದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು. ನೋವಾಗ್ಯಾವ ಈ ರಿಲೇಷನ್ಶಿಪ್ ಒಳಗೆ ಯಾವುದೇ ಕಾರಣ ಇರ್ಬೋದು, ನೋವಾಗ್ಯಾವು ಭಾಳ ಥಾಟ್ಸ್ ಹೆಂಗದಾವ ಅಂತಂದ್ರೆ, ನೆಗೆಟಿವ್ ಥಾಟ್ಸ್ ಭಾಳ ಅದಾವ ಇಲ್ಲೇ ನಿಮ್ಗೆ ಈ ರಿಲೇಷನ್ಶಿಪ್ ಬಗ್ಗೆ ಅನ್ನಿಸ್ತದೆ. ಅವರಿಗೆ ಪ್ರೀತಿ ಇಲ್ಲ, ನಿಮಗೆ ಅವ್ರ ಬಗ್ಗೆ ಪ್ರೀತಿ ಇಲ್ಲ ಅಂತಲ್ಲ, ಐತಿ. ಬಟ್ ಏನೋ ಒಂದು ಭಯ, ಏನೋ ಒಂದು ನೆಗೆಟಿವ್ ಥಾಟ್ಸ್, ಇದು ಹಿಂಗೆ ಆಗ್ತದನ, ನಾ ಹೋಗಲ್ಲ ಮತ್ತೆ ಸಿಕ್ಕಾಕೊಂತನ, ಆಲ್ರೆಡಿ ನನ್ನ ಜೀವನದಾಗ ನಾ ಭಾಳ ನಂದೇನಿ, ಈಗ ಮತ್ತೆ ಈ ವ್ಯಕ್ತಿ ಜೊತೆಗೆ ಹೋದ್ರೆ ನಿಮಗೆ ಅನ್ನಿಸ್ತತಿ ಅಂತ ಅವ್ರಿಗೆ ಅನ್ನಿಸ್ತಿರೋದು, ಹೇಳ್ತಿರೋದು. ಮತ್ತಲ್ಲಿ ಹೋದರೆ ಮತ್ತೆ ನನಗೆ ಅದೇ ನೋವು ಸಿಗ್ಬೋದನ ಅಂತ ನಿಮಗೆ ಐತಿ ಅಂತ ಅವರಿಗೆ ಫೀಲ್ ಆಗ್ತದೆ. ಹಾಗಾಗಿ ನೀವು ಸ್ಟೆಪ್ ತೊಗೊಳಕತ್ತಿಲ್ಲ, ನಿಮ್ಮ ಮನಸ್ಸಿಂದ ಯೋಚನೆಗಳನ್ನು ನೀವು ಸಪ್ರೆಸ್ ಮಾಡ್ಕೊತಿದ್ದೀರಿ, ಆ್ಯಕ್ಷನ್ಸ್ ತೊಗೊಳಕತ್ತಿಲ್ಲ, ಬಾಯಿ ಬಿಟ್ಟು ಹೇಳಕತ್ತಿಲ್ಲ.
ನೀವು ಹೇಳ್ಬೋದು ಅವ್ರು ಬಂದಾಗ ನನಗೆ ಇಷ್ಟ ಇಲ್ಲ ನೀನು, ನನಗೆ ಬೇಕಾಗಿಲ್ಲ, ಬಟ್ ಅವ್ರಿಗೆ ಗೊತ್ತು ನೀವು ಅವ್ರನ್ನ ಭಾಳ ಇಷ್ಟಪಡ್ತೀರಿ ಅಂತ ಗೊತ್ತು ಅವ್ರಿಗೆ. ಯಾಕಂದ್ರೆ ನೀವು ಹಿಂದೆ ನಿಮ್ಮ ಜೀವನದಾಗ ಏನು ಆಗೋದು ಘಟನೆ, ಈ ವ್ಯಕ್ತಿ ಜೊತೆಗಿರ್ಬೋದು, ನಿಮ್ಮ ಜೀವನದಾಗ ಏನೋ ಒಂದು ಕಹಿ ಘಟನೆಗಳು ಅಥವಾ ಯಾರೋ ಮನಸ್ಸಿಗೆ ನೋವು ಮಾಡಿದ್ದು ಕಹಿ ಘಟನೆಗಳಂದ್ರೆ ಅವು ಭಾಳ ನಿಮ್ಗೆ ಮನಸ್ಸೊಳಗೆ ಬೇರೆಯವ್ರು ಯಾವ ಅದರಿಂದ ನೀವು ಹೊರಗೆ ಬರಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಈ ಎನರ್ಜಿಯಿಂದ ಈ ಎನರ್ಜಿ ಬರಬೇಕು. ನೀವು 10 ಆಫ್ ಸೋರ್ಸಿಂದ ದ ಲವರ್ಸ್ ಎನರ್ಜಿಗೆ ಬರಬೇಕು. ಅವ್ರಿಗೆ ಗೊತ್ತು ಒಂದಿಲ್ಲ ಒಂದಿನ ನೀವು ಬರ್ತೀರಿ ಅಂತಾನೆ, ಅವ್ರಿಗೆ ನಿಮ್ಮನ್ನು ಹೆಂಗೆ ಮನವೊಲಿಸ್ಬೇಕಂತಾನೆ ಅವರಿಗೆ ಗೊತ್ತು. ಟೆನ್ 11 6 10 ಎನರ್ಜಿ ಭಾಳ ಐತಿಲ್ಲ, 10 ಸೊ ಇಲ್ಲಿಂದ ಒಂದು 10 ಡೇಸ್ ಮ್ಯಾಕ್ಸಿಮಮ್ 20 ಡೇಸ್. ಸೊ ಈ ಎನರ್ಜಿ ನಿಮ್ಮ ಜೀವನದೊಳಗೆ ಕಾಣಕ್ಕೆ ಸಿಗ್ಬೋದು. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂದ್ರೆ ಕೇಳ್ತಿರಲ್ಲ, ಮ್ಯಾಕ್ಸಿಮಮ್ 20 ಡೇಸ್ ಒಳಗೆ ಅವರು ನಿಮ್ಗೆ ನಿಮ್ಮ ಈ ಎನರ್ಜಿಯಿಂದ ಈ ಎನರ್ಜಿಗೆ ತೊಗೊಂಡೋಗೋ ಚಾನ್ಸಸ್ ಭಾಳ ಅದಾವ ನೋಡ್ರಿ. ಸೊ ನನ್ನ ವ್ಯೂವರ್ಸ್, ನಿಮ್ದು ಈ ರಿಲೇಷನ್ಶಿಪ್ ನಿಮ್ಗೆ ಚೆನ್ನಾಗಿ ಅನಿಸ್ತತಿ, ಚಲೋ ಅನಿಸ್ತತಿ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬೇಕು ಅಂದ್ರೆ ಕೆಲವೊಂದು ಲೆಟ್ ಗೋ ಮಾಡೋದು ಕಲೀರಿ. ಈಗಿನ ಪರಿಸ್ಥಿತಿ ಪ್ರಕಾರ ಯೋಚನೆ ಮಾಡಿರಿ. ಓಕೆ, ಸೊ ಲವರ್ಸ್ ವರಾಕಲಿಂದ ನಿಮ್ಗೇನಾದರೂ ಗೈಡೆನ್ಸ್ ಬರುತ್ತೆ ನೋಡಿ. ಈ ರಿಲೇಷನ್ಶಿಪ್ ಸಲುವಾಗಿ ನಿಮಗೇನಾದರೂ ಗೈಡೆನ್ಸ್, ಯಾಕಂದ್ರೆ ಇಲ್ಲಿ ಭಾಳ ನೀವು ಓವರ್ ಥಿಂಕ್ ಮಾಡ್ತಿದ್ದೀರಿ, ಬೇಜಾರೊಳಗೆ ಥಿಂಕ್ ಮಾಡ್ತಿದ್ದೀರಿ. ಸೊ ಲೆಟ್ ಅಸ್ ಸಿ ಮತ್ತೆ ಬಂತು ನೋಡ್ರಿ, ಪಾಸ್ಟ್ ಈಸ್ ನೌ ಬಿಹೈಂಡ್ ಯು. ಅದನ್ನು ಬಿಟ್ಟು ಬಿಡ್ರಿ, ಹೊಸ ಪಾಸಿಬಿಲಿಟೀಸ್ ನೀವು ಯೋಚನೆ ಮಾಡಿರಿ. ನಿಮ್ಮ ಜೀವನದಾಗ ಹೊಸ ಹೊಸ ದಾರಿಗಳು ಕಾಣ್ತದವು, ಅವೈಲಬಲ್ ಅದಾವು. ನಿಮ್ಗೆ ಏನು ಚಲೋ ಅನಿಸುತ್ತೆ ನಿಮ್ಮ ನಂಬಿಕೆ ಇಟ್ಕೊಂಡು ಅದಕ್ಕೆ ಹೋಗ್ರಿ ಅಂತ ಬಂದೈತೆ. ಅಂದರೆ ಹಳೇದನ್ನು ಬಿಟ್ಟು ಹೋಗ್ರಿ. ಸೊ ದಿಸ್ ಎನರ್ಜಿ ಇದೆಲ್ಲ ಬಂದಿರೋದು ಎನರ್ಜಿದ ಅದ ನಿಮ್ಗೆ ಗೈಡೆನ್ಸ್ ಬಂದಿರೋದು. ಈಗಿದು ಸ್ವಲ್ಪ ನಿಮಗಾಗಿ ಒಂದು ಟೈಮ್ ಕೊಟ್ಕೊಳ್ರಿ, ಅಂದ್ರೆ ನಿಮಗೆ ರಿಲೈಸ್ ಆಕತಿ ಸರಿ ಅದು ತಪ್ಪು ಅದು ನಾ ಏನು ಮಾಡಬೇಕು, ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ ಜೀವನದಾಗ. ನಿಮ್ಮ ಸಲುವಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಕೊಳ್ರಿ ಅಂತ ಬಂದೈತಿ. ನಿಮ್ಮ ಯೋಚನೆಗಳ ಬಗ್ಗೆ ಲಕ್ಷ್ಯ ಕೊಡ್ರಿ. ಆಗ ಹೋಗಿದ್ದೆಲ್ಲ ಅದನ್ನು ನೀವು ಎಷ್ಟು ಇಟ್ಕೋಬೇಕು ಜೀವನದಾಗ, ಇಟ್ಕೊಂಡ್ರೆ ಹಿಂಗೆ ಮುಂದುವರಿತೀರ ಅಥವಾ ಅಲ್ಲೇ ಸ್ಟಕ್ ಹಾಕಿರ. ಆಲ್ರೆಡಿ ಸ್ಟಕ್ ಆಗ್ಬಿಟ್ಟಿರಿ. ಯು ನೀಡ್ ಅ ಟ್ರಾನ್ಸ್ಫಾರ್ಮೇಷನ್. ದಿಸ್ ರಿಲೇಷನ್ಶಿಪ್ ನೀಡ್ ಅ ಟ್ರಾನ್ಸ್ಫಾರ್ಮೇಷನ್. ಓಕೆ, ಇಲ್ಲಿ ಏನು ಆಗ್ತಾಯಿತ್ತು ನಿಮ್ಮ ಜೀವನದಾಗ ಅಂದರೆ ಇದು ನಿಮ್ಮಿಬ್ಬರು ರಿಲೇಷನ್ಶಿಪ್ ಒಳಗೆ ಆಗ್ತದಲ್ಲ. ಸೊ ಇದು ನಿಮ್ಮ ಒಂದು ಪ್ರೀತಿನ ಇನ್ನೂ ಡೀಪರ್ ಲೆವೆಲ್ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ, ನಿಮ್ಮ ಬಾಂಡ್ನ ಒಂದು ಗಟ್ಟಿ ಮಾಡೋಕ್ಕಾಗಿ ಇದೊಂದು ಪರಿಸ್ಥಿತಿ ಉಂಟಾಗಿರ್ಬೋದು ನಿಮ್ಮ ಜೀವನದೊಳಗೆ. ಯಾಕಂದ್ರೆ ಪ್ರೀತಿ ಅನ್ನೋದು ಒಂದು ಐತಲ್ಲ, ಅದೊಂದು ವರ್ಡ್ ಅಥವಾ ಅದೊಂದು ಭಾವನೆ ನಿಮ್ಮ ಜೀವನನ ಬೇಕಾದಷ್ಟು ಚೇಂಜ್ ಮಾಡಬಹುದು. ನಿಮ್ಗೆ ಇಲ್ಲಿ ಹೇಳ್ತಿದ್ದಾರೆ ಅನ್ವಾಂಟೆಡ್ ಥಿಂಗ್ಸ್ ಏನದಾವು, ಅನ್ವಾಂಟೆಡ್ ಥಾಟ್ಸ್ ಇಲ್ಲಿ ಅದಾವಲ್ಲ, ಅವನ್ನೆಲ್ಲ ಸುಮ್ಮನೆ ಹೊರಗೆ ಬಿಡ್ರಿ. ಹೊಸ ಪಾಸಿಬಿಲಿಟೀಸ್ ಐತಿ ಜೀವನದಾಗ, ಮತ್ತು ಹೊಸದಾಗಿ ನಾ ಹೆಂಗೆ ಖುಷಿಯಾಗಿರ್ಬೋದು ಅದನ್ನ ಬಗ್ಗೆ ಯೋಚನೆ ಮಾಡಿರಿ ಅಂತ ನಿಮಗಿಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿವರೆಗೂ ನನ್ನ ಜೊತೆಗೆ ಇದ್ರಿ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ದ ಲವರ್ಸ್ ಮಾಡ್ಕೊಳ್ರಿ, ಬ್ರೇಕ್ ಥ್ರೂ ಮಾಡ್ಕೊಳ್ರಿ, ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ರಿ. ಬ್ರೇಕ್ ಥ್ರೂ ಯಾಕಂತಂದ್ರೆ ಕೆಲವೊಂದು ನಮ್ಮದು ನಾವು ಒಂದು ಬಂಧನ ಹಾಕ್ಕೊಂಡ್ಬಿಟ್ಟಿರ್ತೇವಲ್ಲ, ಸೊ ಅದರಿಂದ ಹೊರಗೆ ಬರಬೇಕು. ನಮ್ದೊಂದು ಕಂಫರ್ಟ್ ಝೋನ್ ಇರ್ತಲ್ಲ, ಅದನ್ನು ಹೊರಗೆ ಬರಬೇಕು. ದ ಲವರ್ಸ್ ಆಫ್ಕೋರ್ಸ್ ಎಲ್ಲರಿಗೂ ಒಂದು ಪ್ರೀತಿ ಅನ್ನೋದು ಬೇಕು ಜೀವನದೊಳಗೆ. ಸೊ ಅದು ನಿಮ್ಮ ಜೀವನಕ್ಕೆ ಬರಲಿ, ಆ ವ್ಯಕ್ತಿ ಜೊತೆಗೆ ನಿಮ್ಮಿಬ್ಬರದ್ದು ಒಂದು ಬಾಂಡಿಂಗ್ ಚೆನ್ನಾಗಿರಲಿ. ಸೊ ಟ್ರಾನ್ಸ್ಫಾರ್ಮೇಷನ್ ಇನ್ನೂ ಇದು ಗಟ್ಟಿ ಆಗಬೇಕು ಈ ರಿಲೇಷನ್ಶಿಪ್ ಅಂದ್ರೆ ಇವು ನೀಡed ಟ್ರಾನ್ಸ್ಫಾರ್ಮೇಷನ್. ಇಬ್ಬರಿಗೂ ಒಂದು ಪರಿವರ್ತನೆಗಳು ಬೇಕು. ಹಳೇದೆಲ್ಲ ಬಿಡ್ರಿ, ಹೊಸದಾಗಿ ಮತ್ತು ಖುಷಿಯಿಂದ ಇರೋದನ್ನು ಕಲೀರಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಂಡು ಕ್ಲೇಮ್ ಮಾಡಿಕೊಳ್ಳ್ರಿ. ಸೊ ಥ್ಯಾಂಕ್ ಯು. ಇಲ್ಲಿಗೆ ರೀಡಿಂಗ್ ಮುಗಿಸೋಣ ಅಂತ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ.
ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇದು ನಿಮ್ಮದಾದಂಥ ಸ್ಪೇಸು. ನಿಮಗಿಲ್ಲೇ ಡೈಲಿ ಟ್ಯಾರೋ ರೀಡಿಂಗ್ಸ್ ಇನ್ ಕನ್ನಡ, ಸ್ಪಿರಿಚುವಲ್ ಗೈಡೆನ್ಸ್, ಹೀಲಿಂಗ್ ಮೆಸೇಜಸ್, ಯೂನಿವರ್ಸ್ ಗೈಡೆನ್ಸ್, ರಿಲೇಷನ್ಶಿಪ್ ಇಶ್ಯೂಸ್ ಬಗ್ಗೆ ಟ್ಯಾರೋ ಎಲ್ಲ ನಿಮಗಿಲ್ಲಿ ಸಿಗ್ತಾ ಐತಿ. ಸೊ ನಿಮ್ಮ ಜೀವನನ ಇಲ್ಲಿನ ಗೈಡೆನ್ಸ್ ತೊಗೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.